ಹಲೋ ಫ್ರೆಂಡ್ಸ್, ನಾನೆಲ್ಲಿ ಹೊರಟಿದ್ದೀನಿ ಗೊತ್ತಾ? ಮಕ್ಕಳ ಸ್ಕೂಲಿಗೆ ಹೊರಟಿದ್ದೀನಿ. ಏನಕ್ಕೆ ಗೊತ್ತಾ? ಅಲ್ಲಿ ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಮಕ್ಕಳಿಗೆ ತುಂಬ ಇಷ್ಟ ಈ ಥರ ಪಾರ್ಟಿಸಿಪೇಟ್ ಮಾಡೋದು. ನನಗೂ ಕೂಡ ಇಷ್ಟ ಅವರನ್ನು ಈ ಥರ ರೆಡಿ ಮಾಡಿ ಕಳಿಸೋದು. ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದೀನಿ. 9:15 ಅಂತ ಹೇಳಿದ್ದಾರೆ. ಸೊ ನಾನು ಕರೆಕ್ಟ್ ಟೈಮಿಗೆ ಅಲ್ಲಿ ರೀಚ್ ಆಗಿದ್ದೀನಿ. ರೀಚ್ ಆದ ತಕ್ಷಣ ಏನು ಹೇಳಿದರು ಗೊತ್ತಾ? ಮಗನಿಗೆ ಟಾಪ್ ಫ್ಲೋರಲ್ಲಿದೆ ಅಂತ ಹೇಳಿದರು. ಸೊ ನಾನು ಅವನಿಗೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಆನ್ ದ ವೇ ಅವ್ರ ಪ್ರಿನ್ಸಿಪಲ್ ಸಿಕ್ಕಿದ್ರು, ಒಂದು ವಿಶ್ ಮಾಡಿದ್ವಿ. ಸೊ ಹಾಗೆ ಫ್ಲೋರಿಗೆ ರೀಚ್ ಆದ್ವಿ. ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಾಲ್ ಮಾತ್ರ. ನನಗಂತೂ ಖುಷಿ ಆಯಿತು. ಸೊ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಅವ್ನ ಫ್ರೆಂಡ್ ಸಿಕ್ಕಿದ್ರು. Morning everyone, my name is Taylor Vipin Matthew from Sini, Hindu, Muslim, Christian, I am Israel, I am America, I am Russia, I am Iraq, I am Iran. We are having conflict, we are in war, we are fighting each other. Now look at me, I am a humanity, I am a humanity, I can do anything. I can talk to people, I can go anywhere, I can love people, I can be as a human. This is the real power of humanity. Thank you. Have a nice day. ಸೊ ಅವ್ನ ಕಾಂಪಿಟೇಷನ್ ಮುಗೀತು. ನಾನು ಏನು ಮಾಡಿದ್ದೀನಿ ಅನ್ನೋದು, ನಾನು ಏನು ಕಾಸ್ಟ್ಯೂಮ್ ಹಾಕಿದ್ದೀನಿ ಅನ್ನೋದು ನೀವು ಗೆಸ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್? ಸೊ ಫೈನಲಿ ಇವರಿಗೊಂದು ಗ್ರೂಪ್ ಫೋಟೋ ಹೀಗೆ ತೆಗಿತಾರೆ. ಅದನ್ನು ಮುಗಿಸ್ಕೊಂಡು ನೋಡಿ, ಅವರ ಪ್ರಿನ್ಸಿಪಾಲ್ ಅದನ್ನು ಮುಗಿಸ್ಕೊಂಡು ಬರ್ತಾ ಬುದ್ಧ ನೋಡಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಬುದ್ಧ ನೋಡಿ. ಅದನ್ನು ಮುಗಿಸ್ಕೊಂಡು ನಾವು ಬುದ್ಧಂದೊಂದು ಫೋಟೋ ತೊಗೊಂಡ್ವಿ. ಅವ್ನ ಫೋಟೋ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬರ್ತಾ ಇವ್ರಿಗೆ ಫೋಟೋ ಕ್ಲಿಕ್ ಮಾಡಬೇಕು ಅಂತ ಹೇಳಿದರು. ಹಾಗೆ ನಾನು ಕೂಡ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ. ಅವನದು ಒಂದು ಸಿಂಗಲ್ ಮಾಡಿಕೊಂಡು ನೇರ ಮಗಳ ಕಾಂಪಿಟೇಷನ್ಗೆ ಬಂದ್ಬಿಟ್ವಿ. Good morning everyone. My name is Kezia. My class session is second D. Say no to plastic. Say no to avoid plastic. ಫ್ರೆಂಡ್ಸ್, ಏನು ಗೊತ್ತಾ, ಇವಳು ಸ್ವಲ್ಪ ಚಿಕ್ಕವಳಲ್ಲ, ಕನ್ಫ್ಯೂಸ್ ಆದಳು. ಇವಳದು ಸೇ ನೋ ಟು ಪ್ಲಾಸ್ಟಿಕ್ ಆ್ಯಂಡ್ ಅವಾಯ್ಡ್ ಜಂಕ್ ಫುಡ್ ಅಂತ ಇತ್ತು. ಅದನ್ನು ಅವಳು ಸ್ವಲ್ಪ ಕನ್ಫ್ಯೂಸಲ್ಲಿ ಹೇಳಿಬಿಟ್ಲು. ಇವ್ರು ಯಾರು ಗೊತ್ತಾ? ಇವರ ಕೋಆರ್ಡಿನೇಟರ್ ಮ್ಯಾಮ್. ಓಕೆ, ಸೊ ಇದಾದ ತಕ್ಷಣ ಇವ್ರದ್ದೊಂದು ಗ್ರೂಪ್ ಫೋಟೋ ಇರುತ್ತೆ. ಹಾಗೆ ನಾನು ಏನು ಮಾಡಿದೆ, ಇವ್ರ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.